ದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಗ್ರಾಮದ ಆಜುಬಾಜು ಗ್ರಾಮದ ದೂರದ ಗ್ರಾಮಗಳಿಂದ ಆಗಮಿಸಿರುವ ಶಿವಶರಣ ಶರಣೀಯರೇ, ನಿಮ್ಮೆಲ್ಲರಿಗೂ ಭಕ್ತಿ ಪ್ರಣಾಮಗಳನ್ನು ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ. ವಿಷಯ ಬಹಳ ಸುಂದರವಾಗಿರುವಂಥದ್ದು, ಎಲ್ಲರೂ ಕೇಳುವಂಥದ್ದು. ಇದು ಎಲ್ಲರ ಅಂಗಡಿಯಾಗ ಸಿಗುವುದಲ್ಲ. ಯಾವ ಬಂಗಾರ ವಜ್ರ ಎಲ್ಲದಕ್ಕಿಂತಲೂ ಅತ್ಯಮೂಲ್ಯವಾಗಿರುವಂಥ ವಸ್ತು ನಿಮಗೆ ಕೊಡುವಂಥದ್ದು. ಇವತ್ತು ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವಮಂತ್ರವನ್ನು ಶರೀರವನ್ನು ತೊಟ್ಟುಕೊಂಡು ಬಂದಿರತಕ್ಕಂತಹ ಎಲ್ಲ ಮನುಷ್ಯರಿಗೆ ಅತ್ಯಮೂಲ್ಯವಾಗಿರುವ ಅಥವಾ ಬೇಕಾಗಿರುವಂತಹ ವಸ್ತು ಯಾವುದು ಅಂತ ಕೇಳಿದರೆ ನಿಜ ಶಿವಮಂತ್ರವನ್ನ. ಯಾಕೆ ಅಂತ ಕೇಳಿದರೆ, ಜಗತ್ತಿನಲ್ಲಿ ಎರಡು ದೊಡ್ಡ ದುಃಖಗಳು, ಒಂದು ಮರಣ, ಒಂದು ಬಡತನ. ಬಡತನವನ್ನು ಹೆಂಗಾರ ಕಳ್ಕೋಬಹುದು, ಏನಾರ ಸಂಪಾದನೆ ಮಾಡಿ ಕಳ್ಕೋಬಹುದು, ನೆನಪಿನಾಗ ಇಟ್ಕೋರಿ. ಆದರೆ ಈ ಮರಣದ ದುಃಖವನ್ನು ಸಾಮಾನ್ಯ ಅಂತಂದರೆ ಗುರುವಿನ ಅನುಗ್ರಹ ಆಗಲಾರ್ದೆ, ಈ ಮಂತ್ರವನ್ನು ಪಾರಾಯಣ ಮಾಡಲಾರ್ದೆ ಯಾರಿಗೂ ಸಾಧ್ಯವೇ ಇಲ್ಲ. ಇದು ಬಹಳ ವಿಚಿತ್ರ, ಏನೇನೋ ವ್ಯಾಖ್ಯಾನಗಳು ಬಂದು ಇದಕ್ಕೆ. ಮುಕ್ತಿ ಶಬ್ದಕ್ಕೆ ಅರ್ಥ ನೆನಪಿನಾಗಿಟ್ಕೋಬೇಕು. ಮುಕ್ತಿ ಅಂತ ಎದಕ್ಕಂತಾರಂತ ಕರೀತಾರೆ ಅಂದರೆ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪಕ್ಕೆ ಮೋಕ್ಷ ಅಂತ ಕರಿತಾ ಇದ್ದಾರೆ. ಈ ಮೋಕ್ಷ ಆಗಬೇಕು. ನೀವು ಉಪಾಯದ ಜ್ವರ ಬಂದರೆ ನೀವು ಗುಳಿಗೆ ತಗೋತೀರಿ, ತಲೆನೋವು ಬಂದರೆ ನೀವು ಗುಳಿಗೆ ತಗೋತೀರಿ, ಹೊಲಕ್ಕೆ ಏನೇನೋ ಉಪಾಯಗಳನ್ನು ಮಾಡ್ತಾ ಇದ್ದೀರಿ. ಬಾಳ್ರಿ, ನಮ್ಮ ಹುಡುಗ 22 ವಯಸ್ಸಿಗೆ ಬಂದಾನ, ಸರಿಯಾಗಿ ಮನೆಯಾಗ ನಿಂದ್ರವಲ್ಲ, ಊಟ ಮಾಡೋಲ್ಲ, 20,000 ರೂಪಾಯಿ ಮೊಬೈಲ್ ತೊಗೊಂಡು ಹೊರಗೆ ಹೋಗ್ತಾನೆ, ಅದಕ್ಕೂ ಉಪಾಯ ಮಾಡ್ತೀರಿ. ಏನು, ಒಂದಕ್ಕೆ ಮದುವೆ ಮಾಡಿಬಿಡ್ರಿ. ಹುಡುಗಿ ವಯಸ್ಸಿಗೆ ಬಂದದ ಮದುವೆ, ಎಲ್ಲದಕ್ಕೂ ಉಪಾಯಗಳದಾವ. ಈ ದುಃಖಕ್ಕೆ ಉಪಾಯ ಬೇಕಲ್ರಿ. 1000 ಚೇಳುಗಳು ಒಂದೇ ಜಾಗದಲ್ಲಿ ಕುಕ್ಕಿದಾಗ ಎಷ್ಟು ದುಃಖ ಆಗ್ತದಲ್ಲ ಅಷ್ಟು ದುಃಖ ಆಗ್ತದಂತ. ಸಾವಿನ ದುಃಖ ಗೊತ್ತಿಲ್ಲ ನಮಗೆ. ಸಾವು ಅಂದರೆ ದೇವರಿಂದಲೂ ಆಗೋದಿಲ್ಲ, 33 ಕೋಟಿ ದೇವತೆಗಳಾಗಂಗಿಲ್ಲ, ಯಾರಿಂದಲೂ ಸಾಧ್ಯವೇ ಇಲ್ಲ. ನಿಮ್ಮ ಈ ಮುಕ್ತಿ ಕೊಡುವಂಥ ಶಕ್ತಿ ಯಾರಿಗೆ ಸಾಧ್ಯದ? ಗುರು ತಲೆ ಮೇಲೆ ಹಸ್ತವನ್ನು ಇಟ್ಟು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಕೊಟ್ಟು ಅದರ ಅರ್ಥವನ್ನು ತಿಳ್ಕೋಬೇಕು. ಓಂ ಅನ್ನೋ ಶಬ್ದದ ಅರ್ಥ ಬೇಕು. ಸಚ್ಚಿದಾನಂದ ಸ್ವರೂಪವಾಗಿರುವ ಗಣಸ್ವರೂಪವಾಗಿರುವಂತಹ ಪರಮಾತ್ಮನ ಬೀಜಾಕ್ಷರ ಅಥವಾ ಪ್ರಣವಾಕ್ಷರ ಓಂ ನಮಃ ಶಿವಾಯ. ಪರಮಾತ್ಮನಿಗೆ, ಶಿವನಿಗೆ 5 ಮುಖಗಳು. 5 ಮುಖದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ನಮಃ ಶಿವಾಯ ಬಂದದಿದೆ. ಎಲ್ಲರೂ ಯಾರಿಂದ ಬಂದಿದ್ದಲ್ಲ. ಸಪ್ತಕೋಟೇಶು ಮಂತ್ರೇಶು ಮಂತ್ರಃ ಬ್ರಹ್ಮ ವಿಷ್ಣು ಯಥಾ ಶಂಭುರ್ಮಹತ್ತರ. ಬ್ರಹ್ಮ ವಿಷ್ಣು 33 ಕೋಟಿ ದೇವರು. ಎಲ್ಲರಿಗಿಂತಲೂ ಶ್ರೇಷ್ಠವಾಗಿರುವಂತಹ ಮಹತ್ತರವಾಗಿರುವಂತಹ ಮಂತ್ರ ಯಾವುದು ಅಂದರೆ ಇದು ಪಂಚಾಕ್ಷರಿ ಮಂತ್ರ. ಇದು ಯಾರ ಬಾಯಿಂದ ಬಂದದಂದರೆ ಶಿವನ 5 ಮುಖಗಳು 5 ಬಾಯಿಯಿಂದ ಬಂದಿರತಕ್ಕಂಥ ಶಬ್ದ ಇದು. ಇದನ್ನು ಶಿವನೇ ಬ್ರಹ್ಮ ಮತ್ತು ನಾರಾಯಣರಿಗೆ ಬೋಧ ಮಾಡ್ಯಾನ ಪ್ರಪ್ರಥಮವಾಗಿ. ಅದು ಯಾವುದು ಅಂದ್ರೆ ನ ಅನ್ನುವಂತಹ ಶಬ್ದ ಪೃಥ್ವಿಯಿಂದ ತತ್ವದಿಂದ ಬಂದದ್ದು. ಮ ಅನ್ನತಕ್ಕಂತಹ ಶಬ್ದ ಜಲದಿಂದ ಬಂದದ್ದು. ಶಿ ಅನ್ನುವಂತಹ ಶಬ್ದ ಅಗ್ನಿ ತತ್ವದಿಂದ ಬಂದದ್ದು. ವಾ ಅನ್ನತಕ್ಕಂಥ ಶಬ್ದ ವಾಯುವಿನಿಂದ ಬಂದದ್ದು. ಅನ್ನತಕ್ಕಂಥ ಶಬ್ದ ಯಾವ ಆಕಾಶದಿಂದ ಬಂದದ್ದು. ಶಿವನ ಪಂಚಮುಖಗಳು ಪಂಚ ತತ್ವಗಳಿಂದ ಯುಕ್ತವಾಗಿರುವಂತಹ ನಿಮಗೆ ಬೇಕಾದಂತಹ ದುಃಖ ಬರಲಿ, ಬರೇ ಒಂದು 10 ನಿಮಿಷ ಕಣ್ಣು ಮುಚ್ಚಿ ಓಂ ನಮಃ ಶಿವಾಯ ಅನ್ಕೋತ ಕುಂದ್ರಿ, ಚಟ್ ಸಿಡಿದು ಹೋಗ್ತಾವ ದುಃಖಗಳು. ದೊಡ್ಡ ಚೈತನ್ಯ ಬರ್ತದ. ಅದಕ್ಕೆ ಹೇಳ್ತಾರೆ ಅವ್ರು ಎಲ್ಲೆಲ್ಲಿ ಜಪ ಮಾಡ್ಬೇಕು ಪಕ್ಕ ನೆನಪಿಟ್ಕೋರಿ. ಯಾರೋ ಒಬ್ರು ಬಂದಿದ್ರಂತ,
ರಂಗನಾಥನ ಗುಡಿ ಮುಂದೆ ಬಂದು ನಿಂತು ಕೇಳಿದ್ರೆ ಇದನ್ನು ಕೇಳ್ತೀರಿ ನೀವು. ದೇವ್ರಿಗೆ ಹೋದರೂ ಇದನ್ನು ಕೇಳೋದು, ಮಠಕ್ಕೆ ಹೋದರೂ ಇದನ್ನು ಕೇಳೋದು. ಯಾವುದು ಅಶಾಶ್ವತವಾಗಿದೆಯೋ, ಯಾವುದನ್ನು ಬಿಟ್ಟು ಹೋಗಬೇಕಾಗಿದೆಯೋ ಅದನ್ನು ನೀವು ಕೇಳ್ತಾ ಇದ್ದೀರೇ ವಿನಃ ಈ ದುಃಖವನ್ನು ನಿವಾರಣೆ ಮಾಡಿಕೊಂಡು ಪರಮ ಪವಿತ್ರವಾಗಿರತಕ್ಕಂಥ ಪರಮಾತ್ಮನ ಧಾಮದೊಳಗೆ ನಾವು ಇದ್ದೀವಿ ಅಂದ್ರೆ ಎಲ್ಲ ಐತೆ ಅಲ್ಲಿ. ಇಲ್ಲಿ ಒಂದಿತ್ತು ಒಂದಿಲ್ಲ, ಇದನ್ನು ಬೇಡಬಾರದು. ಬಂದು ರಂಗನಾಥನ ಗುಡಿ ಮುಂದೆ ಒಬ್ಬ ಹೆಣ್ಮಗಳು ಬಂದಿಲ್ಲ ದೂರಿಂದ. ಭಾಳ ಚಲೋ ಅದ, ಲಕ್ಷ ಗಂಟೆ ಕೊಡ್ತಾರ, ತೇರದ ಏನು ಕೇಳ್ತೀವೋ ಅದನ್ನು ಕೊಡ್ತಾನೆ ಭಗವಂತ ಅಂತ ಅಜ್ಜಿ ಬಂದು ನಿಂತು ಕೈ ಮುಕ್ಕೊಂಡು ನಿಂತ್ಲಂತ್ರಿ. ರಂಗನಾಥನ ಮುಂದೆ ಕೈ ಮುಕ್ಕೊಂಡು ನಿಂತಲು, ಸಾಲಿನ್ಯಾಗ ನಿಂತು ಮುಂದೆ ಬಂತು. ಬಂಧುಗಳನ್ನ ಆಕಿಗೇನು ಅನ್ನಿಸ್ತೆ ಅಂತ ಅಷ್ಟು ದೂರಿಂದ ಇಷ್ಟು ದೂರ ಬಂದೀನಿ, ಒಂದು 2 ರೂಪಾಯಿ ದೇವ್ರಿಗೆ ದಕ್ಷಿಣ ಹಾಕಬೇಕು ಅಂತ ಬುದ್ಧಿ ಬತ್ತತ್ರಿ. 2 ರೂಪಾಯಿ ದಕ್ಷಿಣ ಹಾಕಬೇಕು ಅಂತ ಹಿಂಗೆ ಚೀಲಕ್ಕೆ ಕೈ ಹಾಕಿದ್ದು. ಆಕಿಗೆ ಒಂದು ಚಟ ಇತ್ತತ್ರಿ. ಆಕಿಗೆ ಲಾಟ್ರಿ ಟಿಕೆಟ್ ತೊಗೋತಿದ್ಲಂದು, ಲಾಟ್ರಿ ಟಿಕೆಟ್. ಎಂದರ ಒಂದು ದಿನ ಒಂದು 10 ಲಕ್ಷ ರೂಪಾಯಿ ಹತ್ಲಿ ಅಂತ ಆ 2 ರೂಪಾಯಿಗೆ ಕೈ ಹಾಕನ ಅದು ಲಾಟ್ರಿ ಟಿಕೆಟ್ ಬತ್ರಿ. ಅದು ಯಪ್ಪ ರಂಗನಾಥ ಸತ್ತುಳ್ಳ ಅವಧಿ ಪುಣ್ಯದ ಅವಧಿ ಯಪ್ಪ, ನನಗೆ ಇದೊಂದು 10 ಲಕ್ಷ ಲಾಟ್ರಿ ಹತ್ತುವಂಗೆ ಮಾಡು ಅಂತ ಕೈ ಮುಗಿದಳತ್ರಿ. ಅವ ಗಾಬಾದವ, ಏನು ಕಾಯಿ ಎಲ್ಲ ಹೊಡಿತಿರು, ಏನಾರು ದಕ್ಷಿಣ ಕೊಡ್ತಿದ್ರು, ಏನೇನೋ ಅಡುಗೆ ಮಾಡಿಸ್ತಾರ, ಊಟ ಮಾಡಿಸ್ತಾರ, ಏನು ಕೊಡಲಾರ್ದ ಒಂದು ಲಾಟ್ರಿ ಟಿಕೆಟ್ ತೆಗೆದು 10 ಲಕ್ಷ ಕೇಳಾಕತ್ಯಾಳಲ್ಲ, ಏನು ಮಾಡಬೇಕು ಅಂತ ಅವ ಪ್ರತ್ಯಕ್ಷ ಆದ್ರಿ. 10 ಲಕ್ಷ ಲಾಟ್ರಿ ಹತ್ತುವಂಗೆ ಮಾಡ್ತೀನಿ, ನೀ ಏನು ಕೊಡ್ತೀಯವ ನನಗೆ ಅಂತ ಕೇಳಿ. ಆ ಕಣ್ಣು ಪಿಳಿಕಿಸಿದ ದೇವ್ರು ಹೌದಲ್ಲ, ದೇವ್ರನ್ನ ಮಾತಾಡಕತ್ತಿತ್ತು. 10 ಲಕ್ಷ ಲಾಟ್ರಿ ಹತ್ತುವಂಗೆ ಮಾಡ್ತೀನಿ, ಏನು ಕೊಡ್ತಿ ಅಂದ್ಗಡೆ ನಾ ಮುದುಕಿ ಅಂತಂತ್ರಿ. ಅಪ್ಪ 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿ ಅಂದ್ರೆ ನಿನಗೊಂದು ತೆಂಗಿನಕಾಯಿ ಹೊಡ್ತೀನಿ ಅನ್ನತ್. ಹಳೆ ಮಂಗ್ಯ ಕೆಟ್ಟು ಅಲ್ಲಿ ಟ್ರಕ್ ಗಂಟ್ಲೆ ಬಿದ್ದಾವ, ಹೇರ್ಕೊಂಡು ಹೋಗಿ ನೀ ಅಂತೇಳಿ ಅದ ಕಾಯಿ ತೊಗೊಂಡು ಮಕ್ಕಕ್ಕೆ ಹೊಡೆದ್ರೆ ಹೋಗಿ ಊರಾಗ ಬಿದ್ದಿತ್ತಂತ. ಬರೀ ಇದು ಅಶಾಶ್ವತವಾಗಿರುವಂಥದ್ದು ಕೇಳುವುದಲ್ಲ, ಎಲ್ಲಿ ನಾವು ನಾಮಸ್ಮರಣೆ ಮಾಡಬೇಕು ಅದಕ್ಕೆ ಬರ್ಕೊಂಡು ಬರ್ತಾ ಇದ್ದಾರೆ. ಗೃಹೈಚೇಕ ಗುಣಪ್ರೋಕ್ತ ಗೋಷ್ಠೇ ಶತಗುಣ ಸ್ಮೃತ ಅಯುತಃ ಪರ್ವತೆ ಪುಣ್ಯಾಂ ನದ್ಯಾಂ ಲಕ್ಷ ಗುಣ ಜಪ ಕೋಟಿ ದೇವಾಲಯ ಪ್ರಾಪ್ತೆ ಅನಂತವು ಶಿವಸನ್ನಿಧವು. ನೋಡ್ರಿ, ನೆನಪಿಟ್ಕೋಬೇಕು ನೀವು ಈ ಜಪಮಾಲೆಯನ್ನು ತಗೊಂಡು ನಿಮ್ಮ ಮನೆ ಒಳಗೆ ಓಂ ನಮಃ ಶಿವಾಯ್ ಓಂ ನಮಃ ಶಿವಾಯ್ ಅಂತೇಳಿ 108 ಸಲ ನೀವು ಜಪ ಮಾಡಿದ್ರಿ ಅಂದ್ರೆ 1 ಗುಣ ಪ್ರಾಪ್ತಿ ಆಗ್ತದೆ, ಒಂದೇ ಗುಣ. ಅದೇ ಗೋಷ್ಠೇ ಶತಗುಣವು ಆಕಳ ಕೊಟ್ಟಿಗೆ ಒಳಗೆ ಕಣ್ಣು ಮುಚ್ಕೊಂಡು ಕುಂತಿದ್ದನ್ನು ಅದನ್ನು 108 ಸಲ ಎಣಿಸಿದ್ರಿ ಅಂದರೆ ಅದಕ್ಕೆ 100 ಗುಣ ಪ್ರಾಪ್ತಿ ಆಗ್ತದ. ಅದನ್ನೇ ಅಯುತಃ ಪರ್ವತೆ, ಪರ್ವತ ಗುಡ್ಡದಾಗ ಬಂದು ಕೂತ್ಕೊಂಡು ಓಂ ನಮಃ ಶಿವಾಯ ಮಹಾಮಂತ್ರವನ್ನು 108 ಸಲ ಜಪ ಮಾಡಿದರೆ 10,000 ಗುಣ ಪ್ರಾಪ್ತ ಆಗ್ತದೆ. ಪುಣ್ಯಾಂ ನದ್ಯಾಂ ಲಕ್ಷ ಗುಣ, ನದಿ ದಂಡಿ ಒಳಗೆ ಹೋಗಿ ಕೂತ್ಕೊಂಡು ಗಂಗಾದೇವಿಯನ್ನು ನೋಡ್ಕೊಂತ ಜಪ ಮಾಡಿದ್ರಿ ಅಂದರೆ 1 ರೌಂಡ್ ಜಪ ಮಾಡಿದ್ರಿ ಅಂದ್ರೆ 1,00,000 ಗುಣ ಪ್ರಾಪ್ತಿ ಆಗ್ತದ. ಕೋಟಿ ದೇವಾಲಯ ಪ್ರಾಪ್ತಿ, ಇಲ್ಲಿ ಬಂದು ಗುಡಿಯಾಗ ಕುಂತು ನೀವು ಜಪ ಮಾಡಿದ್ರಿ ಅಂದ್ರೆ 1 ಕೋಟಿ ಗುಣಗಳು ಪ್ರಾಪ್ತಿ ಆಗ್ತಾವೆ. 1 ರೌಂಡ್ ಜಪ ಮಾಡಿದ್ರಿ ಅಂದ್ರೆ ಅನಂತವು ಶಿವ ಸನ್ನಿಧವು. ಆ ರಂಗನಾಥನ ಗರ್ಭಗುಡಿ ಒಳಗೆ ಅಲ್ಲೇ ಅವನು ನೋಡ್ಕೋತ ನೀವು ಜಪ ಮಾಡಿದ್ರಿ ಅಂದ್ರೆ ಅನಂತವು. ನನಗೆ ಸೀಮಾ ಇಲ್ಲಪ್ಪ, ನನಗೆ ಲೆಕ್ಕಿಲ್ಲ, ಅಷ್ಟು ಪುಣ್ಯ ಬರ್ತದ ಓಂ ನಮಃ ಶಿವಾಯ ಅನ್ನುವುದರಿಂದ. ಜಪತೋ ನಾಸ್ತಿ ಪಾತಕಂ, ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಪಾಪ ರಾಶಿ ರಾಶಿ ಕುಂತದ, ನಮಗೆ ಮೋಕ್ಷ ಆಗ್ತದನಂದ್ರೆ ಮೋಕ್ಷನೂ ಆಗಂಗಿಲ್ಲ. ಇಲ್ಲರ ನಮಗೆ ಸುಖ ಸಿಗ್ತದನಂದ್ರೆ ಇಲ್ಲಿಯೂ ಕೂಡ ಸುಖ ಸಿಗಂಗಿಲ್ಲ. ಒಬ್ರು ಹೇಳ್ಕೊಂಡು ಬರ್ತಾರೆ, ಒಬ್ಬ ಹುಡುಗ ಬಾಗಲಕೋಟೆ ಅಂತ ಒಂದು ಸಿಟಿಗೆ ಒಂದು ಕನ್ಯಾ ನೋಡಕ್ಕೆ ಹೋಗಿದ್ದಾತ. ಕನ್ಯಾ ನೋಡಕ್ಕೆ ಹೋಗಿದ್ದ, ಕನ್ಯಾ ಸಿಗುವಲ್ಲು ಅಂಥೇಳಿ ಒದ್ದಾಡಿ ಹೋದ. ಬಾಗಲಕೋಟೆ ಅಂತ ಸಿಟಿ ಒಳಗೆ ಒಂದು ಕನ್ಯಾ ನೋಡಿದ್ರು. ಕನ್ಯಾ ನೋಡಿದೆ, ಮತ್ತು ಬಾಗಲಕೋಟೆ ಸಿಟಿ ಅಂದ್ರೆ ಮತ್ತು ಅವರು ಮತ್ತು ಎಲ್ಲ ಅಗದಿ ಆ ಹುಡುಗಿಗೆ ಏನು ಮಾಡಿದ್ರು ಅಂದ್ರೆ ಬರೋಬ್ಬರಿ ಒಂದು ಉಗುರು ಕಣ್ಣಿನಷ್ಟು ಆ ಬ್ಯೂಟಿ ಪಾರ್ಲರ್ನಾಗ 5,000 ಖರ್ಚು ಮಾಡಿ ಮೇಕಪ್ ಮಾಡಿ ತೋರಿಸಿದ್ರಂತ ಹುಡುಗಿನ. 5,000 ಅಂತ್ರಿ ಒಂದು ಮೇಕಪ್ ಮಾಡಕ್ಕೆ.
ಮಾಡಿದ್ರು. ಇವ ಅಂದ ಎದಿನ ಡಬ್ ಅಂತೀವ್. ಹೆಣ್ಣು ಸಿಗಲಾರ ಕಾಲದಾಗ ಯಪ್ಪ ಏನೂ ಕೊಡೋದು ಬೇಡ, ನಾನು 5 ತೊಲಿ ತಾಳಿ ಚೈನಾ ಹಾಕ್ತೀನಿ, ಅವ್ರು ಬರ ಗಾಡಿ ಚಾರ್ಜ್ ಕೊಡ್ತೀನಿ, ತಾಯಿ ಹೊಟ್ಟಿ ತಣ್ಣಗೆ ಒಂದು ಕೋಕೋ ಕೋಲಾ ಕೊಡ್ತೀನಿ ನಮ್ಮ ಅತ್ತಿಗೆ, ಯಪ್ಪ ಹೆಣ್ಣು ಕೊಟ್ರು ಸಾಕು ಅಂಥೇಳಿ ಆಯಿತು. ಅದು ಗುದ್ದಾಡಿ ಒಪ್ಪಿಗೆ ಆಯ್ತು ರೀ. ಮದುವೆ ಕಾರ್ಯಕ್ರಮ ಬಂತು. ಇಂಥ ರಂಗನಾಥನ ಗುಡಿ ಒಳಗೆ ಮದುವೆ ನಡೀತಿ. ಮದುವೆ ನಡೆದ ತಕ್ಷಣ ಅಕ್ಕಿ ಕಾಳು ಬಿದ್ದುಗಳ ಗಂಡನ ಹೆಸರು ಕೇಳಬೇಕಲ್ಲ. ರಜಾವ್ರು ಹೇಳ್ಕೊತ ಬಂದ್ರಲ್ಲ, ಗಂಡನ ಹೆಸರು ಕೇಳ್ಕೋತ ಎಲ್ಲರೂ ಬಂದರು. ಹೇಳ್ಕೋತ ಬಂದರು. ಒಂದು ಮುದುಕಿ ಬೆರಿಕಿತ್ರಿ. ಅದು ಏನು ಬರೀ ಹಂಗೆ ಹೇಳ್ತಿಲ್ಲ, ಒಡಪ ಇಟ್ಟು ಹೇಳಂದು. ಆಯ್ತಂದು ಮೊದಲು ಒಂದು 4 ಅಕ್ಕಿ ಎಬ್ಬಿಸಿ ತಣ್ಣೀರು ಸುರಿದು ಅದು ಮಿಕಾಪ್ ಹೋಗಲಾರ್ದಂಗೆ ವ್ಯವಸ್ಥೆ ಮಾಡಿಕೊಂಡು ಬಂದು ಕುಂದರ್ಸಿದ್ರು. ಆಯ್ಕೆ ಅಂದತ್ರಿ ಗಂಡನ ಹೆಸರು. ಮೊದಲ ರಗಡೆ 2 ಗಂಟೆಗೆ ಅದ, ಊಟ ಇಲ್ಲ ಏನೂ ಇಲ್ಲ. ಅವಾಗ ಅಂದತ್ತಕ್ರಿ ಚಾ ಪುಡಿ ಕುಲ್ಲಾ ಪುಡಿ, ನನ್ನ ಗಂಡನ ಹೆಸರು ಕೇಳೋರು ಕಣ್ಣಾಗ ಖಾರ ಪುಡಿ ಅಂದತ್ತೆ. ಅಯ್ಯಪ್ಪ, ಅದು ಹೆಸರು ಕೇಳೋದು ಅದಕ್ಕೆ ರೀ, ನಿಮಗೆ 50 ರೂಪಾಯಿ ಕಾರ್ಡ್ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ. ಹೆಂಡತಿ ಹೆಸರು ಗಂಡನ ಹೆಸರು ಕೇಳೋ ಉದ್ದೇಶ ಏನಂದ್ರೆ ಇದೇನು ತೊದಲದಾವೋ ಏನು, ಇದಕ್ಕೆ ಮಾತು ಚಂದಂಗೆ ಬರ್ತಾವೋ ಇಲ್ಲ ಅಂತ ವರ ಪರೀಕ್ಷೆ ಅಥವಾ ಅದನ್ನು ಗಂಡನ ಪರೀಕ್ಷೆ ಮಾಡಕ್ಕೆ ಕೇಳ್ತಿರ್ತಾರೆ. ಮದುವೆ ಆಯಿತು, ಮದುವೆ ಮಾಡ್ಕೊಂಡು ಬಂದರು. 1 ದಿನ 2 ದಿನ ಹೋತು, 3ನೇ ದಿನಕ್ಕೆ ಎಲ್ಲ ಬಣ್ಣ ಕಿತ್ತು ಹೋತ್ರಿ. ಆ ಬಣ್ಣ ಹೆಂಗಿತ್ತಂದ್ರೆ 18 ಅಮಾವಾಸ್ಯೆ ಬಣ್ಣ ಇತ್ತು ಅದ್ರೊಳಗೆ. ನೋಡಿದ್ರಿ ಅದೇ ಡಬ್ ಬಣ್ಣಾಕೈತಿ. ಅವಂದ ಫೋಟೋ ಒಮ್ಮೆ ನೋಡವ, ಆಕಿನ ಒಮ್ಮೆ ನೋಡವ, ಇದು ಏನಪ್ಪ ನಾನು ನೋಡಿದ್ದಾರ ಹೌದು ಅಲ್ಲೋ ಅನ್ನೋಕೋತಲ್ಲ. ಅಷ್ಟಿಗೆ ಜಗಳ ಹತ್ತಿ ಹಾಡ್ರ ಮೈ ಮೇಲೆ ಬರಾಕೈತಿರ, ಚೀರಾಕೈತಿ. ಯಪ್ಪ ಇದೇನು ಮನುಷ್ಯಳಲ್ಲ, ಇದೇನು ರಾಕ್ಷಸ ಗತಿ ಐತಿ, ಸಂಸಾರ ಸಾಕ್ಯಪ್ಪ ಅಂತ 4ನೇ ದಿನಕ್ಕೆ ಮಠಕ್ಕೆ ಬಂದ್ರೆ ಅಮ್ಮವ್ರಂತಿಲ್ಲ ಮಠಕ್ಕೆ ಬಂದ. ಯವ್ವ ಇದೇನು ಹೆಣ್ಣು ಸಿಗಲಾರ್ದಕ್ಕೊಂದು ಮದುವೆ ಮಾಡ್ಕೊಂಡಿನಿ, ರಾಕ್ಷಸಿ ಅವತಾರದ 18 ಅಮಾವಾಸ್ಯೆ ಬಣ್ಣದ, ಏನು ಮಾಡಲಿ ತಾಯಿ ಅಂದಗಳೇ. ಏನೋ ಪಾಲಿಗೆ ಬಂದದ್ದು ಪಂಚಾಮೃತ ಯವ್ವ, ನನಗೆ ನೀಗಂಗಿಲ್ಲ, ಏನಾರ ಮಾಡ್ಬೇಕಿಲ್ರಿ. ನನ್ನ ಹೆಂಡತಿ ಕಪ್ಪದಳಲ್ಲ, ಸುಂದರಿ ಆಗಬೇಕು ಅಂದ. ಅನುಗೊಡ್ದ ಎಲ್ಲ ಓದಿದವ್ರಿದ್ರು. ಸತ್ಯಂ ಶಿವಂ ಸುಂದರಂ, ಸುಂದರ ರೂಪ ಎಲ್ಲದ ರೀ? ಪರಮಾತ್ಮನ ಹತ್ತಿರದ, ಇಲ್ಲಿ ಅಲ್ಲ. ಸುಂದರ ರೂಪ ಪರಮಾತ್ಮನಂತೆಲ್ಲದ, ಅವನೇ ಮಾಡ್ಯಾನ, ಬ್ರಹ್ಮ ನಿರ್ಮಾಣ ಮಾಡ್ಯಾನಪ್ಪ, ಶಿವನೇ ಇದನ್ನು ತಂದಾನ. ಅಂದಮೇಲೆ ಶಿವನಾಮ ಸ್ಮರಣೆಯನ್ನು ಮಾಡು. ಎಷ್ಟು ದಿನ ಮಾಡ್ರಿ ಅಂದ? 1 ತಿಂಗಳು ಮಾಡು. 3 ಗಂಟೆಗೆ ಬಾ, ರಂಗನಾಥನ ಗುಡಿಯಾಗ ಕುಂದ್ರು. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. ಬ್ರಾಹ್ಮಿ ಮುಹೂರ್ತದಾಗ 1 ತಿಂಗಳು ಮಾಡನಿ. ಆಯ್ತು ರೀ, 1 ತಿಂಗಳು ಮಾಡ್ತೀನಿ. ಆವಾಗ ದೇವ್ರ ಪ್ರತ್ಯಕ್ಷಕ್ಕನ, ರಂಗನಾಥ ಪರಮಾತ್ಮ ಪ್ರತ್ಯಕ್ಷಕ್ಕನ ನಿನ್ನ ಹೆಂಡತಿಯನ್ನು ಸುಂದರಿ ಮಾಡ್ಕೊಳಕ್ಕೆ ಅವನಂತೆಲ್ಲದ ಮತ್ತೊಬ್ಬರ ಕಡೆ ಇಲ್ಲ ಅಂದಗಳೇ. ಆಯಿತು ಅಂಥೇಳಿ ಮನೆ ಬಿಟ್ಟು ಬಂದ. ದಿನ ಕಸ ಹೊಡ್ಯಾವ, ಸೇವಾ ಮಾಡಾವ, ಅಡುಗೆ ನೀಡಾವ, ಊಟ ಎಲ್ಲ ಮಾಡಿ ದಿನ 3 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಜಪ ಮಾಡಕತ್ತಿದ್ರು. ಓಂ ನಮಃ ಶಿವಾಯ್, ಓಂ ನಮಃ ಶಿವಾಯ್. 1 ತಿಂಗಳು ಹೋತು. ಮಹಾತ್ಮರ ಹೇಳಿದ ವಾಣಿ ಸತ್ಯ ಆಯ್ತು. 5 ಗಂಟೆಗೆ ಪರಮಾತ್ಮ ಪ್ರತ್ಯಕ್ಷ ಆದ. ಏನೋ ಇಂಥ ಚಳಿಗಾಲದೊಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 1 ಕೋಟಿ ಜಪ ಮಾಡಿದೆಪ್ಪ. ನಿನ್ನ ಈ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನಗೇನು ಬೇಕು 3 ವರಗಳನ್ನು ಕೇಳು ಅಂದ್ರೆ ಅವನು. ಎಟ್ರಿ 3 ವರಗಳು. ಒಂದು ಕೇಳಕ್ಕೆ ಬಂದಿದ್ನಿ, 3 ಕೇಳ್ಯಾನ ಅಂದ್ರೆ 2 ಬಾಕಿ ಇರಲಿಯಪ್ಪ. 1ನೇ ವರ, ನನ್ನ ಹೆಂಡತಿ ಸುಂದರಿ ಆಗಬೇಕು ಅಂದಗಳೇ ಪರಮಾತ್ಮ ತಥಾಸ್ತು ಅಂದ. 2 ಬಾಕಿ ಇರಲಿ ಅಂದ. ಆಯಿತು ಅಂತ ಬಂದ. ಅಲ್ಲಿದ್ದ ಬರಗೋಡ್ದ ಗುಡಿಯಾಗಿದ್ದ ಊರಿಗೆ ಹೋಗ್ಕೊಡ್ದ. ಹೆಂಡತಿ ಅಪ್ಸರಾ ಸ್ತ್ರೀ ಸುಂದರ ರೂಪ ಬಂದಿತ್ತು. ಆವಾಗ ರಾಜರ ಆಳ್ವಿಕೆ ಸುದ್ದಿ ಆಯಿತು. ಯಾವುದೋ ದೇವಲೋಕದ ಅಪ್ಸರಾ ಸ್ತ್ರೀ ಬಂದಾಳ ಅಂದಗಳೇ ರಾಜನಿಗೆ ಸುದ್ದಿ ಹೋಯಿತು. ರಾಜ ಅಂದ, ಯಾವುದು ಸುಂದರ ಅದ, ಯಾವುದು ಬೆಲೆಯುಳ್ಳದದ, ಅದು ರಾಜನಿಗೆ ಸಂಬಂಧಪಟ್ಟದ್ದದ, ಅದನ್ನು ನನ್ನ ರಥದಾಗ ಹತ್ತಿಸಿಕೊಂಡು ಬರ್ರಿ ಅಂತ ಇಬ್ಬರು ರಾಜ್ಯ ಭಟ್ರನ್ನು ಕೊಟ್ಟು ಕಳಿಸಿದ. ಬಂದ ಅವ್ರು ಹತ್ತಿದನ್ನು ಹತ್ತು ಅನುಗೊಡ್ದು ಅವನು ಗಂಡನು ಬಂದ್ರಿ.
ನನ್ನ ಹೆಂಡತಿ ಅದಾವು, ಎಲ್ಲಿ ಕರ್ಕೊಂಡು ಹೋಗಿರಿ, ನನ್ನ ಹೆಂಡತಿ ಅದ, ನಾನು ನಿನ್ನ ಹೆಂಡತಿ ನೋಡಿಲ್ಲ ಅಂದ್ರೆ ಅವರು 18 ಅಮಾವಾಸ್ಯೆ ಬಣ್ಣ ಅಂಜಿಕೆ ಬರ್ತದ, ಬಿಟ್ಟು ಹೋಗಿ ಅಲ್ಲೋ ತಪಸ್ಸು ಮಾಡೀನಿ, ಅಲ್ಲ ನನ್ನ ಹೆಂಡತಿ ಸರಿತೀವೋ ಏನು ಕಟ್ಗಲೆ ರೋಂಡ ಛೇದನ ಮಾಡಲ ಸರದ ಕುಂದರ್ಸಿಕೊಂಡ್ರು. ರಾಜನಂತೆಲ್ಲಿ ತಗೊಂಡು ಹೋದ, ರಾಜಾಗ ಆಬಾದ, ರಾಜ ತನ್ನ ರೂಮಿಗೆ ಕಳಿಸಿದ. ಆವಾಗ ಅವ ಆಶ್ಚರ್ಯ ಆಯಿತು. ಆ ರೂಮಿಗೆ ಹೊಂಟ ಇವು ಬೇಡ್ಕೊಂಡ್ರಿ 2ನೇ ವರ, ಪರಮಾತ್ಮನ ಹತ್ತಿರ ಬೇಡಿದ, ಭಗವಂತ ಇನ್ನು 2 ವರ ಉಳ್ದವ, 2ನೇ ವರ ನನಗೆ ಅನುಗ್ರಹ ಮಾಡು. ಏನು ಅಂದಗಡೆ ದೇವರು ಪ್ರತ್ಯಕ್ಷ ಆದ. ಆ ದುಷ್ಟ ರಾಜ ನನ್ನ ಹೆಂಡತಿಯನ್ನು ತಗೊಂಡು ಹೋಗ್ಯಾನ, ನನ್ನ ಹೆಂಡತಿ ಮುಟ್ಟಿದ ಅಂದ್ರೆ ನನ್ನ ಹೆಂಡತಿ ಕರಡಿ ಆಗುವಂಗೆ ಮಾಡಿಬಿಡು. ತಥಾಸ್ತು ಅಂದ್ರೆ ತಥಾಸ್ತು ಅಂದಗಳ ಹೋಗಿ ರಾಜ ಆಕಿನ ಮುಟ್ಟಿದ ತಕ್ಷಣ ಕರಡಿ ಆತು. ಟಣ್ಣ ಜಿಗದ ರಾಜನ ಅಂಗಿ ಹರಿತಿ, ಅವನು ಮಕ ಚೂರಾಕೈತಿ. ಯಾವಾಗ ಚೀರ್ಯಾಡ್ಕೊಂತ ಇದು ಹೆಣ್ಣಲ್ಲೋ, ಇದು ರಾಕ್ಷಸಿ ಅದ, ಇದು ಮಾಯಾ ಅದ ಅಂತ ಕದ ತೆಗದ ಓಡ್ಕೊಂತ ಕೊಣಕೋಂತ ಎಲ್ಲಿಗೆ ಬತ್ರಿ? ಮಣಿಗೆ ಬತ್ರಿ. ಬರಗೊಡ್ದ ಬಂದು ಗಂಡಗೆ ಜೋತು ಬೀಳಾಕೈತಿ, ಹರ್ಕೊಳಕೈತಿ ಮೈ. ಯಪ್ಪ ಪರಮಾತ್ಮ, ಇದೇನೋ ಇದು ಕರಡಿ ಜೋಡಿ ಹೆಂಗೆ ಸಂಸಾರ ಮಾಡಲಿ, ಹೆಂಗೆ ಅನ್ನಗೊಡ್ದ. ಅವ 3ನೇ ವರ ನೆನಪಾತ್ರಿ. 3ನೇ ವರ ನೆನಪಾಯ್ತು. ಅವಂದ ಇನ್ನೊಂದು ವರ ಉಳ್ದದ. ಯಪ್ಪ ಸುಂದರ ರೂಪಂಕರು ಒಟ ಬೇಡ, ಆಮೇಲೆ ಈ ಕರಡಿ ಜೋಡಿ ಸಂಸಾರನೂ ಆಗಂಗಿಲ್ಲ. ಯಪ್ಪ ಮೊದಲನೇ ಹಂಗೆ ಮಾಡಿಬಿಡು ತಂದೆ. ತಥಾಸ್ತು ಅನ್ನೋದು ಎಲ್ಲಿಗೆ ಬತ್ರಿ? ಅಲ್ಲಿಗೆ ಬಂತು. ನಾವು ತಪಸ್ ಮಾಡಿ ಭಗವಂತನ ಚಿಂತನೆಯನ್ನು ಮಾಡಿ ಮೋಕ್ಷದ ಕಡೆ ಹೋಗಲಿಲ್ಲ ಅಂತಂದರೆ ದುಃಖ ಆಗ್ತದೆ. ಅದಕ್ಕೆ ನಾವು ಏನು ಬೇಡಬೇಕು ಪರಮಾತ್ಮನನ್ನಂದರೆ, ಈ ಹುಟ್ಟು ಸಾವು ಅನ್ನತಕ್ಕಂಥದ್ದು ನನಗೆ ಬೆನ್ನು ಹತ್ತಿದಲ್ಲಪ್ಪ, ಈ ದುಃಖದಿಂದ ನನ್ನನ್ನು ಬಿಡುಗಡೆ ಮಾಡು, ಪರಮ ಪವಿತ್ರವಾಗಿರುವ ನಿನ್ನ ಧಾಮದಲ್ಲಿ ನನಗೆ ಜಾಗ ಕೊಡು ಅನ್ನುವುದೇ ಮುಕ್ತಿಯ ಲಕ್ಷಣ ಅದ. ಹುಟ್ಟು ಸಾವುಗಳಿಂದ ರಹಿತವಾಗಿರುವ ಸಕಲ ಮೋಹಾದಿಗಳಿಂದ ಬಿಡುಗಡೆಯಾಗಿರುವಂತಹ ಮುಕ್ತಿಯನ್ನು ನನಗೆ ಅನುಗ್ರಹಿಸು. ಆ ಮುಕ್ತಿ ಆಗಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಾವು ವಿಸರ್ಗ ಅನ್ಬೇಕಾದ್ರೆ ನಮಃ ಮುಂದೆ, ಇಲ್ಲಾಂದ್ರೆ ಓಂ ಶಿವಾಯ ನಮಃ ಹಿಂಗಂದ್ರೆ ಅದಕ್ಕೆ ಅರ್ಥ ರೀ. ಓಂ ಅಂದರೆ ಸಚ್ಚಿದಾನಂದ ಸ್ವರೂಪ ಗಣಸ್ವರೂಪವಾಗಿರುವಂತಹ ಪರಮಾತ್ಮ. ನಮಃ ಅಂದರೆ ನಮಸ್ಕಾರ ಮಾಡುತ್ತೇನೆ. ಯಾರಿಗೆ? ಶಿವನಿಗೆ, ಸಾಕ್ಷಾತ್ ಶಿವನಿಗೆ ನನ್ನ ನಮನಗಳನ್ನು ಸಮರ್ಪಣೆ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ಅವನ ಚಿಂತನೆಯನ್ನು ಮಾಡಿದಾಗ ಮಾತ್ರ ಈ ದುಃಖದಿಂದ ಬಿಡುಗಡೆ ಆಗ್ತದೆ. ಇವೇನು ಚಾರುಚೂರು ವಸ್ತುಗಳನ್ನು ನೀವು ಪಡೆದ್ರೆ ಒಂದು ದಿನ ಬಿಡ್ತೀವೋ, ಕೊನೆಗೆ ಹೋಗುವಾಗ ದುಃಖ ಆಗ್ತದೆ ಅಂತ ಹೇಳುತ್ತಾ, ಇನ್ನೂ ಮಹಾತ್ಮರು ತಮ್ಮ ಅನುಭವವಾಣಿಯನ್ನು ಸಭೆಗೆ ದಯಪಾಲಿಸುವವರಿದ್ದಾರೆ ಅಂತ ಹೇಳುತ್ತಾ 2 ಮಾತುಗಳನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಓಂ ತತ್ಸತ್ ಪರಬ್ರಹ್ಮನೇ ನಮಃ.